ಈಗ ಈ ಪಕ್ಕದಲ್ಲಿ ಇಂಡಸ್ಟ್ರಿ ಏರಿಯಾ ಆಯ್ತಲ್ವಾ, ಅಲ್ಲಿ 1,000 ಎಕರೆ ತೊಗೊಂಡ್ರು ಅವತ್ತು. ಇವರು ಯಾರು ಇದೇ KIDB ಅವರು 1,000 ಎಕರೆ, ಇದರಲ್ಲೂ 1,000 ಎಕರೆ ತೊಗೊಂಡ್ರು. ಅವತ್ತು ಇವರೆಲ್ಲ ಬಂದು ಹೋರಾಟ ಮಾಡಲಿಲ್ಲ. ಅವತ್ತೇ ಹೋರಾಟ ಮಾಡಿದ್ರೆ ನಾವೆಲ್ಲ ಹೋಗಿದ್ದೆ ಹೋರಾಟ ಮಾಡೋಕ್ಕೆ. ಅವತ್ತು ನಮಗೆ ಹೇಳಿದ್ರು, ಇಲ್ಲ ನಾವು ಕೊಡೋಕೆ ರೆಡಿ ಇದ್ದೀವಿ, ನಾವು ಕೊಟ್ಬಿಡ್ತೀವಿ, ನಮಗೇನು ಅವಶ್ಯಕತೆ ಇಲ್ಲ, ನಾವು ಮಾಡ್ಕೊತೀವಿ ಅಂತ. ರೆಡ್ ಝೋನ್ ಮಾಡಿರೋ ಒಂದೇ ಕಾರಣಕ್ಕೆ ಇಲ್ಲಿ ಲೇಔಟ್ ಡೆವಲಪ್ ಆಗಿಲ್ಲ. ನೀವು ಬಿಡದಿ ಹೋಬಳಿನಲ್ಲಿ ನೀವು ಎಲ್ಲ ಕಡೆ ನೋಡಿ, ಇಲ್ಲಿಗೆ ನಾವು ದೂರ ನೋಡಿ, ನೀವು ಆ ಹೆಗ್ಗಡಗೆರೆ ಮತ್ತು ನಮ್ಮ ಗೋಪಳ್ಳಿ ಪಂಚಾಯತಿಲಿ ಹೋಗಿ ನೋಡಿ, ಎಲ್ಲ ಕಡೆ ಲೇಔಟ್ಸ್ಗಳಾಗ್ತಾ ಇದ್ದಾವೆ. ಎಲ್ಲ ಪ್ರೈವೇಟ್ನವ್ರು ಬಂದು ಲೇಔಟ್ ಮಾಡ್ತಾವ್ರೆ. ಸರ್, ವೈಯಕ್ತಿಕ ಪ್ರತಿಷ್ಠೆ ಅಲ್ಲ ಸರ್, ಇವತ್ತಿಂದ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಅದು ಒಂದು ಹಂತಕ್ಕೆ ಬಂದಿತ್ತು. ಈಗೇನು ನಾವು ಏನಾರ ಒಂದು ಟೌನ್ಶಿಪ್ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನಾವಿವಾಗ ಏನು ಹೇಳಿದ್ದೀವಿ ರೈತರಿಗೆ, ನಾವು ನಿಮಗೆ ಬಲವಂತ ಮಾಡಿ ನಾವು ದುಡ್ಡೇ ಕೊಡ್ತೀವಿ ಅಂತ ನಿಮ್ಗೆ ಹೇಳಿಲ್ಲ, ನೀವು ದುಡ್ಡೇ ತಗೋಬೇಕು ಅಂತ ಹೇಳಿಲ್ಲ. ಸೊ ಯು ಟೇಕ್ 50% ಶೇರ್. ಎಲ್ಲ ಎಮ್ಯುನಿಟೀಸ್ ಕೊಡ್ತಾರೆ. ಈಗ ಬೆಂಗಳೂರಿನಲ್ಲಿ ಏನೇನು ಎಮ್ಯುನಿಟೀಸ್ ಇದೆ ಎಲ್ಲವನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಲ್ಲಿ. ಈಗ ಅದಕ್ಕೆ ನಾವು ನೈಸ್ ರೋಡಿಂದ ರಸ್ತೆ ಕನೆಕ್ಷನ್ ಕೊಡ್ತಾ ಇದ್ದೀವಿ, ಎಲ್ಲ ಕಡೆ ಎಮ್ಯುನಿಟೀಸ್ ಬರ್ತಾ ಇದೆ. ಈಗ ಇವತ್ತಲ್ಲ ನಾಳೆ ಡೆವಲಪ್ ಆಗಲೇಬೇಕಲ್ಲ. ಅದು ನಮ್ಮ ಬೆಂಗಳೂರು ಪಕ್ಕ ಇದ್ಮೇಲೆ ನಾವು ಜಮೀನು ಕಳ್ಕೊಳ್ಳೋಕ್ಕಾಗಲ್ಲ, ನಾವು ಇನ್ನೊಂದು ಮಾಡೋಕ್ಕಾಗಲ್ಲ ಅಂತ ಹೇಳಂಗಿಲ್ಲ. ನಾವು ಬೆಂಗಳೂರು ಪಕ್ಕ ಇದ್ದಾಗ ಬೆಂಗಳೂರು ಆಟೋಮೆಟಿಕ್ಕಾಗಿ ಅಭಿವೃದ್ಧಿ ಆಗಬೇಕು, ಜಮೀನು ಕಳ್ಕೊಳ್ಳೇಬೇಕು. ನಾವು ಇವತ್ತಿನ ವ್ಯವಸ್ಥೆಗೆ ತಕ್ಕಂತೆ ನಿಮಗೆ ಶೇರ್ ಕೊಡ್ತಾ ಇದ್ದೀವಿ. ನಾವು 50% ಶೇರ್ ಕೊಡ್ತಾ ಇದ್ದೀವಿ. ನಾವು ಡೆವಲಪ್ಡ್ ಏರಿಯಾದಲ್ಲಿ 50% ಶೇರ್ ನೀವು ತಗೊಳ್ಳಿ. ನಾವು ದುಡ್ಡೇ ತಗೊಳ್ಳಿ ಅಂತ ನಾವು ಯಾರಿಗೂ ಬಲವಂತ ಮಾಡ್ತಾ ಇಲ್ಲ. ಮತ್ತು ಯಾರ್ಯಾರಿಗೆ ಕಡಿಮೆ ಜಮೀನಿದೆ ಅವ್ರಿಗೆಲ್ಲ ಸೈಟ್ಲೆಸ್ ಅವ್ರು ಯಾರಿದ್ದಾರೆ ಅವ್ರಿಗೆಲ್ಲ ಸೈಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬಡವ್ರಿಗೆಲ್ಲ ಅಲ್ಲೆಲ್ಲಿ ಅವರು ಅವತ್ತಿಂದ ವಾಸ ಮಾಡ್ತಾರೋರಿಗೆಲ್ಲ ಸೈಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಕೆಲವರೆಲ್ಲ ಅರ್ಜಿ ಹಾಕೊಂಡಿದ್ರು, ಅವೆಲ್ಲ 18 ಕಿಲೋಮೀಟರ್ ವ್ಯಾಪ್ತಿಗೆ ಬರ್ತದೆ, ಅವ್ರಿಗೆಲ್ಲ ಈಗ ಮಂಜೂರು ಮಾಡೋಕ್ಕಾಗಲ್ಲ. ಅವೆಲ್ಲನೂ ಕೂಡ ಸೈಟ್ ಕೊಡಬೇಕು ಅವ್ರಿಗೆಲ್ಲ ಅರ್ಜಿ ಹಾಕೊಂಡ್ರವ್ರಿಗೆ ಅಂತಕ್ಕಂಥ ತೀರ್ಮಾನ ಮಾಡಿದ್ದೀವಿ. ನಿಮ್ಗೆ ಅನುಕೂಲ ಏನು ಬೇಕೋ ಕೇಳಿ ಮಾಡಿಕೊಡ್ತೀವಿ ನಾವು. ಕುಮಾರಸ್ವಾಮಿದು ಉದ್ದೇಶ ಏನು? DK ಶಿವಕುಮಾರ್ ಅವರು ಮಕ್ಕಕ್ಕೆ ಮಸಿ ಬೆಳಿಬೇಕು ಈ ವ್ಯವಸ್ಥೆಯಲ್ಲಿ. ಆಮೇಲೆ ಅಶೋಕ್ ಬಗ್ಗೆ ನನಗೆ ತುಂಬ ಗೌರವ ಇತ್ತು. ಅವಯ್ಯ ಮಾತಾಡಿ ಒಬ್ಬ ಮುಖ್ಯಮಂತ್ರಿ ಮೇಲೆ ಬಳಸಿರ್ತಕ್ಕಂಥ ಪದ ಇದೆಯಲ್ಲ, ಏನೋ ರಿಯಲ್ ಎಸ್ಟೇಟ್ ಏನೋ ಹೇಳೋಣ ಯಪ್ಪ. ಇವನೇನು ಟಾಟಾ ಬಿರ್ಲನ್ ಮಗನ ಅಶೋಕು? ಇವ್ನ ದುಡ್ಡು ಆಸ್ತಿ ಎಲ್ಲ ಹೆಂಗೆ ಬಂತು ಇವನಿಗೆ? ಬರಲಿ, ಅಶೋಕ್ ಬಂದು ಪ್ರಮಾಣ ಮಾಡಲಿ, ನಾನು ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿರೋ ಆಸ್ತಿ ನಾನು ಯಾವುದೇ ಒಂದು ರೂಪಾಯಿ ಸರ್ಕಾರಿ ದುರುಪಯೋಗ ಪಡಿಸ್ಕೊಂಡು ನಾನು ದುಡ್ಡು ಇಸ್ಕೊಂಡಿಲ್ಲ ಅಂತ ಬಂದು ಪ್ರಮಾಣ ಮಾಡಲಿ ಅಶೋಕು. ಎಲ್ಲರೂ ಗಾಜಿನ ಮನೆಯಲ್ಲಿ ಅವ್ರ ಕಲ್ಯಾಣ ಕುಡಿಬೇಕು. ಏನೋ ನಾನೊಬ್ಬ ಸತ್ಯ ಹರಿಶ್ಚಂದ್ರ DK ಶಿವಕುಮಾರ್ ಅವರು ಪ್ರಾಮಾಣಿಕವಾಗಿ ಒಪ್ಕೊಂಡವ್ರೆ. ಐ ಆಮ್ ಎ ಬಿಸ್ನೆಸ್ ಮ್ಯಾನ್ ಅಂತ, ಬೈ ಪ್ರೊಫೆಷನಲ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್ ಅಂತ ಒಪ್ಕೊಂಡವ್ರೆ DK ಶಿವಕುಮಾರ್ ಅವರು. ಇವರೆಲ್ಲ ಕಳ್ಳರು ಒಪ್ಕೊಳ್ಳಲ್ಲ ಅಷ್ಟೇ. ಇವ್ರ ತಾವೆಲ್ಲ ಆಸ್ತಿಗಳೆಲ್ಲ ಹೆಂಗೆ ಬಂತು? ಈಗ ಕುಮಾರಸ್ವಾಮಿ ತಾವು ಆಸ್ತಿ ಡಿಕ್ಲೇರ್ ಮಾಡೋರಲ್ಲ, ಕುಮಾರಸ್ವಾಮಿ ಹೆಂಡತಿ ಡಿಕ್ಲೇರ್ ಮಾಡೋರಲ್ಲ, ನಿಖಿಲ್ ಕುಮಾರಸ್ವಾಮಿ ಡಿಕ್ಲೇರ್ ಮಾಡೋರಲ್ಲ. ಎಲ್ಲಿಂದ ಬತ್ತು ಆಸ್ತಿ? ಏನು ಒಳ್ಳೆ ನರಸೀಪುರದಲ್ಲಿ ಆಲೂಗಡ್ಡೆ ಬೆಳೆದಿದ್ರಾ? ಎಲ್ಲಿಂದ ಬತ್ತು? ಪ್ರಾಮಾಣಿಕವಾಗಿ ಬರಲಿ, ಚರ್ಚೆಗೆ ಮಾತಾಡೋಣ, ಎಲ್ಲ ತರ್ತೀವಿ ನಾವು ಡೀಟೇಲ್ಸ್ನ. ಅವ್ರ ಅಣ್ಣನ ಹತ್ರ ಆಸ್ತಿ, ಅವ್ರ ಅಣ್ಣ ಬಾಲಕೃಷ್ಣೇಗೌಡರ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡ್ಕೊಂಡ್ರು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ. ಎಲ್ಲಿಂದ ಬತ್ತು? ಅವೆಲ್ಲ ಚರ್ಚೆ ಮಾಡೋಣ ಬರಲಿ. ನೀವು ಸುಮ್ಮನೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಟ್ರು, ಇದೊಂದು ಅವಕಾಶ ಸಿಕ್ಕೈತೆ, ನಾವೇನೋ ಅವ್ರ ಮಕ್ಕಕ್ಕೆ ಮಸಿ ಬೆಳಿಬೇಕು ಅಂತಕ್ಕಂಥದ್ದು ಇಟ್ಕೊಂಡ್ರೆ ಜನ ತೀರ್ಮಾನ ಮಾಡ್ತಾರೆ. ಆಮೇಲೆ ನಾವು ಯಾರನ್ನೋ ಬಲವಂತ ಮಾಡಿ ಯಾರಿಗೂ ನೋಟಿಸ್ ಕೊಡ್ತಾ ಇಲ್ಲ. ನಾವು ವಿ ಆರ್ ನಾಟ್ ಫೋರ್ಸಿಂಗ್ ಎನಿಬಡಿ. ಜನ ನೋಡಿ, ನೆನ್ನೆ ಕೆಂಪೈನಪಾಳ್ಯದಲ್ಲಿ ಅನ್ನೋ ಗ್ರಾಮದಲ್ಲಿ ನಾವು ನೋಟಿಫೈ ಮಾಡಿದ್ವಲ್ಲ, ಅಲ್ಲೆಲ್ಲ ಜನ ವಾಲಂಟಿಯರಾಗಿ ಬಂದು ಸುಮಾರು 90% ಜನ ತೊಗೊಂಡವ್ರು. ಯಾರೋ ಒಂದು 10% ಜನ ಮಾತ್ರ ರಿಜೆಕ್ಟ್ ಮಾಡೋರು. 90% ಜನ ತೊಗೊಂಡವ್ರೆ. ಅಲ್ಲಿ ನೀವು ಅದಕ್ಕೆ ಒಂದು ಕ್ರಾಸ್ ಚೆಕ್ ಮಾಡಿ, ಅಲ್ಲಿ ನೋಟಿಸ್ ಕೊಟ್ಟಿರೋದ್ರಲ್ಲಿ ಎಷ್ಟು ಜನ ತೊಗೊಂಡವ್ರೆ ಅಂತ ಒಂದು ಕ್ರಾಸ್ ಚೆಕ್ ಮಾಡಿ, ಅದನ್ನ. ಪೂರ ನನ್ನ ಪಂಚಾಯತಿನೇ ಸರ್, 3-4 ಅಲ್ಲ, ಎಲ್ಲ ನಂದೇ. ಒಂದು ಏರಿಯಾ ಮಾತ್ರ ಆರೋಳಿಗೆ ಸೇರ್ತದೆ ಅಷ್ಟೇ, ಎಲ್ಲ ನಂದೇನೆ ಸರ್. ಮೆಜಾರಿಟಿ ರೈತರು ಒಪ್ಕೊಂಡವ್ರೆ ಸರ್, ಅಷ್ಟು ಹೇಳ್ಬೋದು ನಾವು. ಸುಮ್ಮನೆ ಎಲ್ಲರನ್ನೂ ನಾವು 90%, 100% ಅಂತ ಹೇಳಲ್ಲ. ಮೆಜಾರಿಟಿ ಆಫ್ ರೈತರು ಒಪ್ಕೊಂಡವ್ರು. ಅವ್ರು ಏನಾಗಿದೆ, ಈ ರೆಡ್ ಝೋನಿಂದ ಆಚೆ ಬರಬೇಕು ಅವರು ಮುಕ್ತವಾಗಿ. ಕುಮಾರಸ್ವಾಮಿ ಏನು ಮಾಡಬೇಕಾಗಿರಲ್ಲ ರೀ. 2018ರಲ್ಲಿ ರೆಡ್ ಝೋನ್ ರಿಮೂವ್ ಮಾಡಿದ್ರೆ ಸಾಕಾಗಿತ್ತು. ಹೋದಾಗ ಆ ಯಪ್ಪ ಹೇಳಲಿ, ಬಂದು ಚಾಮುಂಡೇಶ್ವರಿ ಮುಂದೆ ರಾಮನಗರದಲ್ಲಿ ಪ್ರಮಾಣ ಮಾಡಲಿ, ನಾನು ಇದು ನನ್ನ ಕನಸಿನ ಕೂಸು, ನಾನು ಇದು ಮಾಡ್ತೀನಿ, ನಾನು ಬಿಡೋಕ್ಕಾಗಲ್ಲ ಅಂತ ಹೇಳಿಲ್ವಾ? ಹೇಳವ್ರ ಪ್ರಮಾಣ ಮಾಡಲಿ. ಅಜ್ಜಯ್ಯ ನಮ್ಮ ಗುರುಗಳು. ಅಜ್ಜಯ್ ಇಂತ ಹೋಗ್ಬೇಕಾದ್ರೆ ನಾವು ಪ್ರಮಾಣ ಮಾಡ್ತೀವಿ. ನೀನು ಬಂದು ಮಾಡ್ತೀಯಾ ಅಜ್ಜಯ್ ಇಂತಕ್ಕೆ? ಚಾಮುಂಡೇಶ್ವರಿ ಮುಂದೆ ನಾನು 2018ರಲ್ಲಿ ನಾನು ಬಿಡಕ್ಕೆ ಒಪ್ಕೊಂಡಿದ್ದೆ ರೈತರು ಬಂದು ಕೇಳಿದಾಗ ಅಂತ ಪ್ರಮಾಣ ಮಾಡಲಿ. ಅವತ್ತು ನೀವು ರಿಜೆಕ್ಟ್ ಮಾಡ್ತೀರಾ. ನೀವು ಮಾಡಿದ್ರೆ ರೈತರ ಪರ, ನಾವು ಮಾಡಿದ್ರೆ ರಿಯಲ್ ಎಸ್ಟೇಟ್ ದಲ್ಲಾಳಿಗಳು. ನೀವು ಮಾಡಿದ್ರೆ ನೀವು ರೈತರ ಪರ. ನೀವು ಕೂತ್ಕೊಂಡು ನೀನು ಕೇಂದ್ರ ಮಂತ್ರಿ ಆದ್ಮೇಲೆ ನೀವು ಹೇಳಿದ್ದೀರಾ, ವಿಡಿಯೋ ಇದೆ ನಮ್ಮ ಹತ್ರ, ತೋರಿಸಿ. ವಿಡಿಯೋ ಐತಲ್ವೇನೋ? ತೋರಿಸೋದನ್ನ ವಿಡಿಯೋನ ತೋರಿಸಲಿ.
ನಾನು 40% ನಮ್ಮ ಹೆಣ್ಮಕ್ಳಿಗೆ ತೊಂದರೆ ಆಗಬಾರ್ದು ಅಂತ 40% ಕೊಡೋದಕ್ಕೆ ನಾನು ಒಪ್ಕೊಂಡಿದ್ದೆ ಅಂತ ನೀವು ಹೇಳಿದ್ರೆ ವಿಡಿಯೋ ತೆಗೆಯಲಿ. ಯಾವಾಗ ಹೇಳಿದ್ದೀರಾ ನೀವು? ಕೇಂದ್ರ ಮಂತ್ರಿ ಆದಮೇಲೆ ನೀವು ಏನೋ ನೀವೇ ರೈತರ ಪರ ನಾವೆಲ್ಲ ಕಳ್ಳರು ನಂಗೆ ತೋರ್ಸೋದು ಬೇಡ, ಬಿಂಬಿಸೋದು ಬೇಡ. ಆಮೇಲೆ ಹೋರಾಟ ಮಾಡಿ, ನೀವು ಹೋರಾಟ ಮಾಡೋದ್ರಲ್ಲಿ ನಮ್ದೇನು ತಕರಾರಿಲ್ಲ. ಆದರೆ ಯಾರು ಈ ಒಂದು ಸಮಸ್ಯೆಗೆ ಪ್ರಮುಖ ಕಾರಣಕರ್ತರು ಅವರೇ ಹೋರಾಟ ಮಾಡೋದು ಹಾಸ್ಯಾಸ್ಪದ. ಯಾರು ಈ ಸಮಸ್ಯೆನ ಹುಟ್ಟಾಕಿದ್ರಲ್ರಿ, ಹುಟ್ಟಾಕ್ದವ್ರೆ ಹೋರಾಟ ಮಾಡ್ತಾರೆ ಅಂತಂದ್ರೆ ಹಾಸ್ಯಾಸ್ಪದ, ಅದು ನಗೆ ಪಾಟ್ಲದು. ಅಂದರೆ ಎಲ್ಲ ಒಂದು ಕಡೆ ವೆಂಚನ್ಸ್ ನಾವು ಡಿ ಕೆ ಶಿವಕುಮಾರ್ ಅವ್ರ ಮುಖಕ್ಕೆ ಮಸಿ ಬೆಳಿಬೇಕು, ಡಿ ಕೆ ಶಿವಕುಮಾರ್ ಅವ್ರ ಪಾಪ್ಯುಲಾರಿಟಿ ಕಡಿಮೆ ಮಾಡಬೇಕು. ಈಗ ಅಶೋಕು ಈಗ ಎದ್ಬಿಟ್ಟವ್ರ ಪಾಪ, ಅವತ್ತಿನ ಸುಮ್ಮನೆ ಇದ್ರು, ಅವರು ಈಗ ಎದ್ಬಿಟ್ಟವ್ರ ಅಣ್ಣವರು. ಓಹೋ ಏನು ರಿಯಲ್ ಎಸ್ಟೇಟ್ ಅದೇನೋ ಹೇಳೋನೆ, ಅದೇನು ಹೇಳೋರು ಅದು ನೀವು ಹೇಳ್ಬೇಕು, ಅದೇನೋ ಹೇಳೋ ಪಾಪ ಅಣ್ಣಯ್ಯ. ಹಾಂ, ದಲ್ಲಾಳಿಗಳು ಅಂತ. ಇವನೇನು ಸತ್ಯ ಹರಿಶ್ಚಂದ್ರ, ಇವನ್ ಮನೆ ಮುಂದೆನೇ ಸತ್ಯ ಹರಿಶ್ಚಂದ್ರ ಓಡಾಡ್ತಾ ಇದ್ದಿದ್ದು. ಹಾಂ, ಹೆಂಗ್ ಬಂತು ಕೇಳ್ರಿ ಅವನ ಆಸ್ತಿ, ಅಶೋಕ್ ಆಸ್ತಿ. ಅವ್ನು ಹುಟ್ತಾ ಏನು ಶ್ರೀಮಂತ ಏನಲ್ಲ ರೀ, ಎಲ್ಲ ಮಂತ್ರಿ ಆದಮೇಲೆ ಮಾಡ್ಕೊಂಡಿರೋದು, ಸರ್ಕಾರ ಬಂದಮೇಲೆ ಎಲ್ಲ ಸೇರ್ಕೊಂಡೆ ಬಳ್ಕೊಂಡಿರೋದು ಕಾಂಪಿಟೇಷನ್ ಮೇಲೆ. ತಾನು ಮಾತ್ರ ಸತ್ಯ ಹರಿಶ್ಚಂದ್ರ ಮಾತಾಡ್ದಂಗೆ ಮಾತಾಡೋದು ಬೇಡ. ಇವರು ಪ್ರಾಮಾಣಿಕವಾಗಿ ಡಿ ಕೆ ಶಿವಕುಮಾರ್ ಅವರು ಒಪ್ಕೊಂಡವ್ರೆ, ರಿಯಲ್ ಎಸ್ಟೇಟ್, ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ, ನನ್ನ ಪ್ರೊಫೆಷನ್ನೇ ಅದು, ನಾನು ಮಾಡ್ತೀನಿ ಅಂತ ಒಪ್ಕೊಂಡವ್ರು ಇವರು. ನೀವುಗಳು ನಿಮ್ಮ ಆಸ್ತಿಗಳೆಲ್ಲ ಏಕಾಏಕಿ ಜಾಸ್ತಿ ಆಯ್ತಲ್ಲಪ್ಪ, ಹೆಂಗೆ ಬಂದ್ಬಿಡ್ತು? ಅನಿತಾ ಕುಮಾರಸ್ವಾಮಿ ಅವ್ರು ತೊಗೊಂಡವ್ರಲ್ಲ ಅಲ್ಲ 60 ಎಕರೆ, ಏನು ಎಲ್ಲಿ ಹೆಂಗೆ ತೊಗೊಂಡ್ರು ಕೇಳಿ? ಅನಿತಾ ಕುಮಾರಸ್ವಾಮಿ ಅವ್ರ ಹೆಸರಿನಲ್ಲಿ 60 ಎಕರೆ ಜಾಗ ಐತೆ, ನಿಖಿಲ್ ಕುಮಾರಸ್ವಾಮಿ ಅಲ್ಲೇ ಸೇಮ್ ಅಕ್ವೈರ್ಡ್ ಲ್ಯಾಂಡಲ್ಲಿ. ಇವತ್ತೇನು ಅಕ್ವಿಷನ್ ಆಗಿದೆಯಲ್ಲ, ಹೆಂಗೆ ಬತ್ತು ಕೇಳಿ, ಅದು ಕೇಳ್ರಿ. ಆಲೂಗೆಡ್ಡೆ ಮಾರಿ ಏನಾರು ಅದು ಬಂದು ತಗೊಂಡ್ರೆ ಇಲ್ಲಿ ಹೆಂಗೆ ಬತ್ತು ದುಡ್ಡು? ಅದು ಎಲ್ಲಿಂದ ಬತ್ತು ದುಡ್ಡು? ಅವ್ರು ಲೆಟ್ರ್ ಕೊಟ್ಟವ್ರೆ ಸ್ವಾಮಿ, ನನಗೆ ಕೊಡಿ. ಅವ್ರು ಯಾರೋ ಜಿ ಪಿ ಕೊಟ್ಬಿಟ್ಟಿದ್ರು, ಅವನು ಕೊಟ್ಬಿಡ್ತಾರೆ ದುಡ್ಡು ಅಂದ್ಬಿಟ್ಟು, ಅವನು ಕೊಡಬೇಡಿ ನನಗೆ ನೇರವಾಗಿ ನನ್ನ ಅಕೌಂಟ್ ಕೊಡಿ ಅಂತ ಲೆಟ್ರ್ ಕೊಟ್ಟವ್ರೆ ಬಿಗಿನಿಂಗಲ್ಲಿ. ಪಾಪ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ದಿದ್ರೆ ನಾವು ಬಡವ್ರಿಗೆ ದಾನ ಮಾಡ್ಬಿಡ್ತೀವಿ ಅಂತ. ಅವ್ರು ಏನಾರ ಮನ್ಸು ಮಾಡಿದ್ರೆ 60 ಎಕರೆನೂ ಲೇಔಟ್ ಮಾಡಿ ಪಾಪ ಬಡವ್ರಿಗೆ ಆಶ್ರಯ ಸೈಟ್ ಕೊಟ್ಬಿಡ್ತೀನಿ ನಾನು. ಅವ್ರು ಏನಾರು ಒಪ್ಪಿಗೆ ಕೊಟ್ಟರೆ, ಈಗ 60 ಎಕರೆ ಅವ್ರದ್ದು ಐತಲ್ಲ, 60 ಎಕರೆ ಜಾಗನೂ ಈಗ ಯಾರು ಹೋರಾಟ ಮಾಡ್ತಾರಲ್ಲ ಪಾಪ ಲ್ಯಾಂಡ್ಲೆಸ್ಸು ಸೈಟ್ಲೆಸ್ಸು, ಅವ್ರಿಗೆಲ್ಲ ಒಂದೊಂದು ಸೈಟ್ ಕೊಡ್ತೀವಿ. ಇದೇ ಜಾಗದಲ್ಲಿ ಅವ್ರು ಒಪ್ಪಿಗೆ ಕೊಟ್ಟರೆ, ಅವರು ನನಗೆ ದುಡ್ಡು ಬೇಡ, ಪರಿಹಾರ ಬೇಡ, ನಂದೆಲ್ಲನೂ ರೈತರಿಗೆ ಕೊಟ್ಬಿಡಿ ನೀವು ಅಂತಂದರೆ ಅವ್ರಿಗೆಲ್ಲ ಹೋರಾಟ ಮಾಡೋರಿಗೆಲ್ಲ ಒಂದೊಂದು ಸೈಟ್ ಕೊಡ್ತೀವಿ ಅದೇ ಜಾಗನ. ಏನೋ ನೀವು ಆಮೇಲೆ ಈಗ ಹೆಂಗಾಗ್ಬಿಡದೆ ಮೀಡಿಯಾದಲ್ಲೂ ಬೇಜಾರು ಮಾಡ್ಕೊಳ್ಳೋದು ಬೇಡ. ಒಂದು ಸೈಡೆ ಕುಮಾರಸ್ವಾಮಿ, ಯಾರು ನೀವು ಮರು ಪ್ರಶ್ನೆ ಮಾಡೋರೇ ಇಲ್ಲ ನೀವಲ್ಲ ಅವ್ರಿಗೆ ಆ್ಯಂಕರ್ಗಳು. ಸ್ವಾಮಿ ನಿಮ್ಮ ಕಾಲದಲ್ಲಿ ಆಯ್ತಲ್ಲ ಅಂದರೆ ನನ್ನ ಹತ್ರ ರೈತರು ಬಂದ್ಬಿಟ್ರು, ನಾನು ಬೇಡ ಅಂದೆ. ಬರಲಿ ಚಾಮುಂಡೇಶ್ವರಿಗೆ 2018ರಲ್ಲಿ ನಾನು ಮಾಡ್ತೀನೋ ಇಲ್ವೋ ಅಂತ ಹೇಳೋನೋ ಇಲ್ವೋ ಅಂತ ಕುಮಾರಸ್ವಾಮಿ ಬಂದು ಪ್ರಮಾಣ ಮಾಡಲಿ. ಪ್ರಮಾಣ ಮಾಡಲಿ ಬಂದೆ ಅವರು. 2018ರಲ್ಲಿ ರೈತರು ಕೇಳ್ಕೊಂಡ್ರಲ್ಲ, ನೀನೇ ಮುಖ್ಯಮಂತ್ರಿ, ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಇದ್ರಲ್ಲಿ ಮಂತ್ರಿ ಆಗಿದ್ರು ಅವತ್ತು. ನೀನು ಅವತ್ತು ಮಾಡಿಬಿಟ್ಟಿದ್ರೆ ಯಾರು ಪ್ರಶ್ನೆ ಮಾಡ್ತಿದ್ರು? ನನ್ನ ಕನಸಿನ ಕೂಸು, ಇದು ಹೆಂಗೆ ಮಾಡಬೇಕು ಅಂತ ನನಗೆ ಗೊತ್ತು, ಇದು ನಾನು ಮಾಡ್ತೀನಿ. ಅವತ್ತು ಮರ ಗಿಡ ಇರಲಿಲ್ವಾ? ಅವತ್ತು ಯಾರು ಹಾಲು ಹಾಕ್ತಿರ್ಲಿಲ್ವಾ? ಅವತ್ತು ರೈತರ ಬಗ್ಗೆ ನಿಮಗೆ ಕಾಳಜಿ ಇರಲಿಲ್ವಾ? ಇವ್ರ ಹತ್ರ ಬೇಡ ರೀ, ದೇವೇಗೌಡರ ಹತ್ರ ಹೋಗವ್ರೆ ಜನ. ನಿಮ್ಮ ಮಗನಿಗೆ ಹೇಳಿ ಮುಖ್ಯಮಂತ್ರಿ ಆಗವ್ರೆ ಅಂದರೆ ದೇವೇಗೌಡರು ಅವತ್ತು ಗಮನ ಹರಿಸ್ಬಿಟ್ಟೆ, ಕರೆದ್ಬಿಟ್ಟೆ, ಬರ ಇಲ್ಲಿ ಇದು ಬಿಟ್ಬಿಡೆ, ನಾನು ರೈತರು ಹೋರಾಟ ಮಾಡ್ಕೊಂಬಂದವನು, ನಾನು ರೈತರ ಪರ ಇದ್ದವನು, ಹಂಗೆಲ್ಲ ಮಾಡ್ಬೇಡ ಕಣೆ ಅಂತ ಮುಗ್ದಾಗಿತ್ತಲ್ಲ. ಅವತ್ತು ದೇವೇಗೌಡರು ಕಿವಿ ಕೊಡದೆ ಸುಮ್ಮನೆ ಮಾತಾಡ್ಬಿಟ್ಟು ಕಳಿಸ್ಬಿಟ್ಟವ್ರೆ. ಆಯ್ತು ನಾನು ಹೇಳ್ತೀನಿ ಮಾಡ್ತೀನಿ ಅಂತ. ನೀವು ಮಾಡಿದ್ರೆ ರೈತರ ಪರ, ನಾವು ಮಾಡಿದ್ರೆ ರಿಯಲ್ ಎಸ್ಟೇಟು. ನಾಯಕರ ರಾಜಕೀಯ ಒಂದ್ ಕಡೆ ಸರ್, ತಾವು ಸ್ಥಳೀಯ ಶಾಸಕರು ಈ ವಿರೋಧ ನೋಡಿ ಸರ್, ಈಗ ವಿರೋಧ ಪರ ಯಾವುದೇ ಒಂದು ಕೆಲಸ ಮಾಡಕ್ಕೆ ಹೋದಾಗ ವಿರೋಧ ಪರ ಇದ್ದೇ ಇರ್ತದೆ. ಸಮಸ್ಯೆನೂ ಆಗಲ್ಲ ಅಂತ ಹೇಳ, ಸಮಸ್ಯೆನೂ ಆಗ್ಬೋದು. ಈಗ ನಮ್ಗೆ ಅವಕಾಶ ಕೊಟ್ಟವ್ರು ನಾವು ಮಾಡ್ತಾ ಇದ್ದೀವಿ. ಜನ ಅವತ್ತು ತಿರಸ್ಕಾರ ಮಾಡಿದಾಗ ನಾವೇನು ಮಾಡೋಕ್ಕಾಯ್ತದೆ? ನಾವು ಒಪ್ಕೊಳ್ತೀವಿ. ಒಳ್ಳೆ ಕತೆ ಅಲ್ಲ, ಒಳ್ಳೇದು ಆಗ್ಬೋದು ಕೆಟ್ಟದ್ದು ಆಗ್ಬೋದು. ಅಲ್ಲಿ ಕೆಲವರು ಬೇಕು ಅನ್ನೋರು ಅವರೇ, ಬೇಡ ಅನ್ನೋರು ಅವರೇ. ಬೇಡ ಅನ್ನೋರಿಗೆ ಬೇಜಾರು ಆಗ್ಬೋದು. ಎಷ್ಟೋ ಜನ ಬೇಡ ಅಂತಿದ್ದವರೆಲ್ಲ ಈಗ ಬೇಕು ಅಂತ ಕನ್ವರ್ಟ್ ಆಗೋರೆ. ಮೊದಲು ಯಾರು ಸ್ಟಾರ್ಟಿಂಗ್ನಲ್ಲಿ ಬೇಡ ಅಂತ ಸುಮಾರು ಜನ ಹೊರಟಿದ್ರಲ್ಲ, ಅವರೆಲ್ಲ ನಮ್ಮ ರೇಟು ಇವೆಲ್ಲ ನೋಡಿ ಇದು ಯಾವತ್ತಿದ್ರು ಇದು ಮುಗಿಯೋದ ಅಧ್ಯಾಯ, ಇವರಲ್ಲದ್ರೆ ಇನ್ನೊಬ್ರು ಬಂದು ಮಾಡ್ತಾರೆ. ಈಗ ಇವ್ರು ನಾವು ನಿಲ್ಸಿದ್ರೆ, ಈಗ ಕುಮಾರಸ್ವಾಮಿ ಅವ್ರು ಮಾಡೋದು ನಿಲ್ಸಿದ್ರು, ಕುಮಾರಸ್ವಾಮಿ ಅವ್ರು ಅವತ್ತು ಬಿಟ್ಟಿದ್ರೆ ಇದೇನೋ ಆಯ್ತಲ್ಲ, ಈಗ ನಾವು ಮಾಡಕ್ಕೆ ಬಂದಿದ್ದೀವಿ. ನಾವು ನಿಲ್ಸಿದ್ರೆ ಇನ್ನೊಬ್ರು ಬರ್ತಾರೆ ಅಂದ್ಕೊಳ್ಳಿ, ಯಾರು ಬಿಡಲ್ಲ ಇದನ್ನು. ಟೌನ್ಶಿಪ್ ಆಗೋದು ಗ್ಯಾರಂಟಿ, ಟೌನ್ಶಿಪ್ ಆಗಬೇಕು ಅಂತಕ್ಕಂಥದ್ದು. ನಿಮ್ಮ ಅಶೋಕೆ ಮಾತಾಡೋರಲ್ರಿ ಹೌಸಲ್ಲಿ, ಇದೇ ಡಿ ಕೆ ಶಿವಕುಮಾರ್ ಅವ್ರಿಗೆ ಉತ್ತರ ಕೊಡ್ಬೇಕಾದ್ರೆ ಡಿ ಕೆ ಶಿವಕುಮಾರ್ ಉತ್ತರ ಕೊಟ್ಟಾಗ, ಇನ್ನು ಮುಂದೆ ನೀವು ಬೆಂಗಳೂರಿನಲ್ಲಿ ಯಾವುದು ಕೂಡ ಅಭಿವೃದ್ಧಿ ಮಾಡಬಾರ್ದು, ನೀವೇನಿದ್ರು ಹೊರಗಡೆ ಟೌನ್ಶಿಪ್ ಹೋಗ್ಬೇಕು ಅಂತ ಅಶೋಕೆ ಆಸ್ ಎ ಅಪೋಸಿಷನ್ ಲೀಡರ್ ಮಾತಾಡೋರಲ್ಲ. ಅಶೋಕಣ್ಣನೇ ಮಾತಾಡಿ ಆಯ್ತಪ್ಪ ಎಲ್ಲಿ ಮಾಡಬೇಕು ಅಂತ ಕೇಳಿ, ನಿಮ್ಮ ಅಶೋಕಣ್ಣನ ಟೌನ್ಶಿಪ್ ಮಾಡಬೇಕು ಅಂತ ಹೇಳೋರಲ್ಲ, ಅವರೇ ಅಡ್ವೈಸ್ ಮಾಡೋರಲ್ಲ, ಎಲ್ಲಿ ಮಾಡಬೇಕು
ರೈತರು ಜಮೀನು ತಗೊಳ್ದೇನೆ ಯಾವ ರೀತಿ ಟೌನ್ಶಿಪ್ ಮಾಡಬೇಕು, ಯಾವ ಥರ ಮ್ಯಾಜಿಕ್ ಮಾಡಬೇಕು ಅಂತ ಅಶೋಕಣ್ಣ ನಮ್ಗೆ ಅಡ್ವೈಸ್ ಮಾಡಬೇಕು. ನೀನು ಮಾಡಿದ್ರೆ ಅದು ಸರ್ಕಾರದ ಪರ, ನಾವು ಮಾಡಿದ್ರೆ ರಿಯಲ್ ಎಸ್ಟೇಟು. ಇಲ್ಲಿ ರಿಯಲ್ ಎಸ್ಟೇಟ್ ಏನು ರೈತರಿಗೆ ದುಡ್ಡು ಕೊಡಲೇಬೇಕು, ಈ ಎಲ್ಲ ಅಕೌಂಟಬಿಲಿಟಿ ಇರ್ತದೆ. ಆಮೇಲೆ ಇದು ಡಿಪಾರ್ಟ್ಮೆಂಟಲ್ಲಿ ಮಾಡ್ತಾ ಇರೋದು, ದುಡ್ಡು ಬಂದರೆ ಡಿಪಾರ್ಟ್ಮೆಂಟಿಗೆ ಬರ್ತದೆ. ರೈತರಿಗೆ ಕೊಟ್ಟು ಡೆವಲಪ್ ಮಾಡಿ ಏನಾರು ದುಡ್ಡು ಎಕ್ಸೆಸ್ ಬಂದರೆ ಅದು ಡಿಪಾರ್ಟ್ಮೆಂಟಿಗೆ ಬರ್ತದೆ. ಡಿ.ಕೆ. ಶಿವಕುಮಾರ್ ಅವರು ಜಾಬ್ಗೋ ನನ್ನ ಜಾಬ್ಗೋ ಬರಲ್ಲ ದುಡ್ಡು. ಅದೇ ಬೇರೆಯವ್ನು ಯಾರಾದ್ರೂ ಒಬ್ಬ ರಿಯಲ್ ಎಸ್ಟೇಟ್ ಇವನು ಜಮೀನು ತಗೊಂಡು ಮಾಡಿದ್ರೆ ಅವ್ನ ಅಕೌಂಟ್ಗೆ ಹೋಗೋದು ದುಡ್ಡು. ಅದು ಈಗ ಸರ್ಕಾರದ ಅಕೌಂಟ್ಗೆ ಬರ್ತದೆ, GBI ಅಕೌಂಟ್ಗೆ ಬರ್ತದೆ. ಇದನ್ನು ನಾವು ಯುಟಿಲೈಸ್ ಮಾಡ್ತೀವಿ, ಬೇರೆ ಬೇರೆ ಡೆವಲಪ್ಮೆಂಟ್ಗಳು ಯುಟಿಲೈಸ್ ಮಾಡ್ತೀವಿ ನಾವು. ಸುಮ್ಮನೆ ಏನೋ ಒಂದು ಅವ್ರ ಇಷ್ಟ ಬಂದಂಗೆ ಮಾತಾಡೋದು. ಅವ್ರು ಯಾವಾಗ ಬೇಕೋ ಅವಾಗ ಹಿಟ್ ಅಂಡ್ ರನ್ ಕೇಸ್ ಕುಮಾರಸ್ವಾಮಿ ಅವ್ರದ್ದು. ಕುಮಾರಸ್ವಾಮಿ ಅವರು 2018ರಲ್ಲಿ ಬಂದು ರೈತರು ಕೇಳಿದ್ದು ಸತ್ಯನ ಸುಳ್ಳ? ಅವ್ರೇನು ಚೆನ್ನಾಗಿ ಹೇಳವ್ರೆ, ನಾನು DLF ಅವರು ಹೇಳಿದ್ದೆ ರೈತರು ಬೇಡ ಅಂದ್ಬಿಟ್ರು ಬಿಟ್ಬಿಟ್ಟೆ ಅಂತ ಹೇಳವ್ರೆ. 18ರಲ್ಲಿ ರೈತರು ಬೇಡ ಅಂದಾಗ ಯಾಕೆ ಬಿಡಲಿಲ್ಲ? ಬರಲಿ, ಚಾಮುಂಡಿ ಮುಂದೆ ಪ್ರಮಾಣ ಮಾಡಲಿ, ನಾನು ಬರ್ತೀನಿ. ಈಗ ಏನೋ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರೋದನ್ನ ಅವ್ರು ಯಾರು ಅರ್ಗಿಸ್ಕೊಳಕ್ ಆಯ್ತಾ ಇಲ್ಲ.